ಖಮೇನಿ ಹತ್ಯೆಗೆ ಇರಾನ್ ಮಹಿಳೆಯರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಬುರ್ಕಾ ಧರಿಸದೆ ಇರಾನ್ ರಸ್ತೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಯುವತಿಯರು. ಸಿಗರೇಟ್ನಿಂದ ಖಮೇನಿ ಫೋಟೋವನ್ನ ಸುಟ್ಟು ಯುವತಿ ಸಂಭ್ರಮಿಸಿದ್ದಾರೆ. ಇರಾನ್ಗೆ ಅಂಟಿದ್ದಂತಹ ಪಾಪ ಕಳೆದು ಹೋಯಿತು ಅಂತ ಹೇಳಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇರಾನ್ನಲ್ಲಿ ಮಹಿಳೆಯರ ಮೇಲೆ ಕಠಿಣ ಕಾನೂನು ಹೇರಿದ್ದಂತಹ ಖಮೇನಿ ಹಿಜಾಬ್ ಸೇರಿ ಇತರೆ ಕಠಿಣ ಕಾನೂನನ್ನ ಹೇರಿದಂತಹ ಆಯತೊಲ್ಲಾ ಈಗ ಖಮೇನಿ ಹತ್ಯೆಯಿಂದ ಮಹಿಳೆಯರು ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲ ಕಟ್ಟುಪಾಡುಗಳಿಂದ ಮುಕ್ತಿ ಸಿಕ್ತು ಅಂತ ಹೇಳಿ ಸಂಭ್ರಮಿಸ್ತಾ ಇದ್ದಾರೆ. ಹಿಜಾಬ್ ಅನ್ನ ಧರಿಸೋದು ಬಿಡೋದು ನಮಗೆ ಬಿಟ್ಟಂತ ವಿಚಾರ ಅಂತ ಹೇಳಿ ಮಹಿಳೆಯರು ಈ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಹಿಜಾಬ್ ಅನ್ನ ಸುಟ್ಟು ಹಾಕಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಬಟ್ ಆದ್ರೆ ಈಗ ಯಾವಾಗ ಖಮೇನಿಯ ಹತ್ಯೆ ಆಯ್ತು, ಖಮೇನಿಯ ಹತ್ಯೆ ಆದ ಬೆನ್ನಲ್ಲೇ ಇದೀಗ ಮಹಿಳೆಯರು, ಯುವತಿಯರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಸಿಗರೇಟ್ನ ಮುಖಾಂತರ ಖಮೇನಿ ಅವರ ಫೋಟೋಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಮತ್ತೆ ಅಸಭ್ಯವಾದಂತಹ ವರ್ತನೆಗಳು ಕೂಡ ಆಗ್ತಾ ಇದೆ ಅಲ್ಲಿ. ಮತ್ತೆ ಸಾಕಷ್ಟು ಯುವತಿಯರು ಸಂಭ್ರಮಿಸ್ತಾ ಇದ್ದಾರೆ. ಹಿಜಾಬನ್ನ ಧರಿಸದೆ ತಮ್ಮ ಖುಷಿಯನ್ನ ಈ ಮುಖಾಂತರ ವ್ಯಕ್ತಪಡಿಸ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನ ಬೇಸತ್ ಹೋಗ್ಬಿಟ್ಟಿದ್ರು, ಸಾಕಷ್ಟು ಯುವತಿಯರು ಇದರಿಂದ ಸಾಕಷ್ಟು ಬೇಸತ್ ಹೋಗ್ಬಿಟ್ಟಿದ್ರು, ಸಾಕಷ್ಟು ಹೋರಾಟಗಳು ಕೂಡ ಆಗಿತ್ತು. ಬಟ್ ಆದ್ರೆ ಇವತ್ತು ಅಂತೂ ಇಂತೂ ನಮಗೆ ಮುಕ್ತಿ ಸಿಕ್ತಲ್ವಾ ಅಂತ ಹೇಳಿ ಖಮೇನಿ ಸತ್ತಿರೋದನ್ನ ಕೆಲವರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರೆ, ಇನ್ನ ಕೆಲವರು ದುಃಖದಲ್ಲಿದ್ದಾರೆ. همه یه پارچه با هم دیگه فریاد میزنیم برای ایران آوردیم ننگ و شما نیمکت ها میرن هوا سر کلاس چون تو مدرسه با کرند سرا پر میشه ببین کفن از اون ور از اون ور ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಖತಾರ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಕ್ಷಿತಾ. ಹಲೋ ರಕ್ಷಿತಾ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಕ್ಷಿತಾ, ಖತಾರ್ನಲ್ಲಿದ್ದೀರಿ. ಅಲ್ಲಿನ ವಾತಾವರಣ ಯಾವ ರೀತಿಯಾಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ವಿವರಿಸ್ತಾ ಹೋಗ್ಬೋದಾ? ನಿನ್ನೆ ಸುಮಾರು ಒಂದು 10:30 11 ಗಂಟೆಯಿಂದಾನೇ ನಮ್ಗೆ ಮೆಸೇಜ್, ಎಮರ್ಜೆನ್ಸಿ ಅಲರ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸೇಫ್ ಆಗಿರಿ, ಇಂಡೋರ್ಸ್ ಅಲ್ಲಿ ಇರಿ, ಆಚೆ ಬರಬೇಡಿ ಅಂತ. ಸುಮಾರು ಒಂದು 12 ಗಂಟೆ 12:30 ಹಾಗೆ ಬಾಂಬ್ ಬ್ಲಾಸ್ಟ್ ಸೌಂಡ್ ಎಲ್ಲ ಕೇಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾವ್ದು ಲೋಕಲ್ ರೆಸಿಡೆಂಟ್ ಬಿಲ್ಡಿಂಗ್ ಗಳಾಗ್ಲಿ ಅಥವಾ ಮನುಷ್ಯರಾಗ್ಲಿ ಎಫೆಕ್ಟ್ ಆಗಿಲ್ಲ. ಜಸ್ಟ್ ಅವರು ಕತಾರ್ US ಮಿಲಿಟರಿ ಬೇಸ್ ಮೇಲೆ ಮಾತ್ರ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಮೋಸ್ಟ್ ಆಫ್ ದ ಮಿಸೈಲ್ಸ್ ಎಲ್ಲ ಇಂಟರ್ಸೆಪ್ಟ್ ಆಗಿದೆ, ಡ್ರೋನ್ಸ್ ಇಂಟರ್ಸೆಪ್ಟ್ ಆಗಿದೆ. ಯಾವ್ದು ಇಂಟರ್ಸೆಪ್ಟ್ ಆಗಿರೋ ಡೆಬ್ರಿ ಬಂದು ಒಂದು ಸ್ಟ್ರೀಟ್ ಅಲ್ಲಿ ಎಕ್ಸ್ಪ್ಲೋಡ್ ಆಗಿದೆ ನಿನ್ನೆ. ಅದು ಒಂದೇ ಇಂಜುರಿ ಅಂತ ಆಗಿರೋದು. ಅದು ಬಿಟ್ರೆ ಇನ್ಯಾವುದು ಯಾವುದೇ ತರ ಇಂಜುರೀಸ್ ಏನೇ ಪ್ರಾಬ್ಲಮ್ ಆಗ್ಲಿ ಲೋಕಲ್ಸಿಗೆ, ರೆಸಿಡೆನ್ಸಿಗೆ, ಬಿಲ್ಡಿಂಗ್ಸಿಗೆ ಕತಾರಲ್ಲಿ ಇಲ್ಲಿವರೆಗೂ ಆಗಿಲ್ಲ. ಅಂಡ್ ನೈಟ್ ಎಲ್ಲಾನು ನಮ್ಗೆ ಅರೌಂಡ್ 12 ವರ್ಗೂ ತುಂಬಾ ಸೌಂಡ್ಸ್ ಕೇಳಿಸ್ತಾ ಇತ್ತು, ಬಾಂಬ್ ಸೌಂಡ್, ವೈಬ್ರೇಷನ್ ಎಲ್ಲ. ಅಂಡ್ ಬೆಳಿಗ್ಗೆನೂ ಕೂಡ ಒಂದು 7 ಇಂದ ಸ್ಟಾರ್ಟ್ ಆಯ್ತು. 7 ಇಂದಾನು ಆ ತರ ಸೌಂಡ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಬಟ್ ಎಲ್ಲ ಆರಾಮಾಗಿದೆ, ನಾರ್ಮಲ್ ಆಗಿದೆ. ಐ ಹೋಪ್ ಇನ್ ಮುಂದೇನು ಹಂಗೆ ಇರುತ್ತೆ ಅಂತ
ಪ್ರೇ ಮಾಡ್ಕೋತೀವಿ. ಲೋಕಲ್ ಎಲ್ಲ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿದ್ದಾರೆ, ಕೆಲವರು ವರ್ಕ್ಗೆ ಹೋಗಿದ್ದಾರೆ, ಇನ್ನ ತುಂಬಾ ಕಂಪ್ನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಆಫರ್ ಮಾಡಿದ್ದಾರೆ. ಆ್ಯಂಡ್ ಸ್ಕೂಲ್ಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ಇದೆ, ಈ ಥರ ಇದೆ. ಆ್ಯಂಡ್ ಕತಾರ್ ಗೌರ್ಮೆಂಟ್ ಸ್ಟಿಲ್ ಮನೆಯಲ್ಲೇ ಇರಿ, ಇಂಡೋರ್ಸಲ್ಲಿ ಇರಿ, ಹೊರಗಡೆ ಬರಬೇಡಿ, ಓನ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಆಚೆ ಬನ್ನಿ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನೋಡ್ಬೇಕು ಹೇಗಾಗುತ್ತೆ. ರಕ್ಷಿತಾ, ಭಯದ ವಾತಾವರಣ ಏನಾದರೂ ನಿರ್ಮಾಣ ಆಗಿದೆಯಾ? ನಿಮ್ಗೇನಾದರೂ ಭಯ ಆಗ್ತಾ ಇದೆಯಾ? ಅಥವಾ ನಿಮ್ಮ ಪೋಷಕರು ಏನಾದರೂ ಕರೆ ಮಾಡ್ತಾ ಇದ್ದಾರಾ, ಅಲ್ಲಿದ್ದೀರಿ, ಹೇಗಿದ್ದೀರಿ, ಏನು ಅಂತ ಹೇಳಿ? ಯಾಕೆಂದರೆ ಪೋಷಕರಿಗೆ ಸಾಕಷ್ಟು ಭಯ ಆಗ್ಬಿಡುತ್ತೆ, ಏನು ಮಾಡೋದು, ಏನು ಅಲ್ಲಿದ್ದಾರೆ ನಮ್ಮ ಮನೆಯವರು ಅಂತ ಹೇಳಿ. ಹೌದೌದು, ಇದು ಅಫ್ಕೋರ್ಸ್ ಎಲ್ಲರಿಗೂ ಆಗುತ್ತೆ ಈ ತರ ನ್ಯೂಸ್ ಅಲ್ಲೆಲ್ಲ ನೋಡಿ. ನಮ್ಗೆ ನೆನ್ನೆ ಬಾಂಬ್ ಸೌಂಡ್ ಎಲ್ಲ ಜೋರ್ ಕೇಳ್ಬೇಕಿದ್ರೆ ಮಧ್ಯಾಹ್ನ ರಾತ್ರಿ ಎಲ್ಲ ಸ್ವಲ್ಪ ಭಯ ಆಯ್ತು ಸೌಂಡ್ ಕೇಳಿ. ಬಟ್ ಮಿಸೈಲ್ಸ್ ಎಲ್ಲ ಇಂಟರ್ಸೆಪ್ಟ್ ಆಗ್ತಿರೋದ್ ನೋಡಿ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಇಲ್ಲಿವರೆಗೂ ಯಾರಿಗೂ ಹರ್ಟ್ ಆಗಿಲ್ಲ, ಅದೊಂದು ಖುಷಿ ವಿಷಯ. ಬಟ್ ಸ್ವಲ್ಪ ಭಯ ಇದೆ, ಪ್ಯಾನಿಕ್ ಆಗಿದ್ದೀವಿ ಸ್ವಲ್ಪ ಮಟ್ಟಿಗೆ. ರಕ್ಷಿತಾ, ಈ ಥರ ಸಮಸ್ಯೆ ಆಗುತ್ತೆ, ಈ ಥರ ಬಾಂಬ್ ದಾಳಿ ಆಗುತ್ತೆ ಅಥವಾ ಈ ಥರ ಮಿಸೈಲ್ ದಾಳಿ ಆಗುತ್ತೆ ಅಂತ ಹೇಳಿ ನಿಮಗೆ ಮುಂಚೆ ಏನಾದರೂ ಮೆಸೇಜ್ ಕಳಿಸುವಂಥದ್ದು, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಏನಾದರೂ ಕತಾರ್ ಸರ್ಕಾರ ಏನಾದರೂ ತೆಗೆದುಕೊಂಡಿತ್ತಾ? ಮೆಸೇಜ್ಗಳನ್ನ ಪಾಸ್ ಮಾಡುವಂತಹ ಕೆಲಸಗಳಾಗಿತ್ತಾ ಅಂತ? ಹೌದು, ಕತಾರ್ ಗವರ್ನಮೆಂಟ್ ಇಂದ ಕಂಟಿನ್ಯೂಸ್ ಎಮರ್ಜೆನ್ಸಿ ಅಲರ್ಟ್ಗಳು ಬರ್ತಾ ಇದೆ. ಬಾಂಬ್ ಆಗೋದು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಮುಂಚೆನೆ ಎಮರ್ಜೆನ್ಸಿ ಅಲರ್ಟ್, ಹೊರಗಡೆ ಬರಬೇಡಿ, ಒಳಗಿರಿ, ಮನೆ ಒಳಗಿರಿ, ಇಂಡೋರ್ಸ್ ಅಲ್ಲಿರಿ, ಆ ಥರ ಅಲರ್ಟ್ಗಳು ನಿನ್ನೆಯಿಂದಾನು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಅವ್ರ ಬೆಸ್ಟ್ ಅವ್ರು ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಇಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ಶೇಖರ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಮತ್ತು ನೀವು ಕೂಡ ಸುರಕ್ಷಿತವಾಗಿ ಸೇಫ್ ಆಗಿರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.